ಯಾವತ್ತೂ ನನ್ನ ದೂರನೇ ನಿಲ್ಲಿಸಿರೋದು. ನನ್ನ ಮದುವೆ ಆಗೋದು ನಿಮಗೆ ಕನಸಲ್ಲೂ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ಆದರೆ ಇವಾಗ ನಿಮ್ಮ ಇಷ್ಟ ನನ್ನ ಇಷ್ಟ ಯಾವುದು ಮುಖ್ಯ ಅಲ್ಲ. ಈಗ ಮುಖ್ಯ ಅನಿಸೋದು ನಿಮ್ಮ ಅಜ್ಜಿ ಜೀವ, ನಮ್ಮ ಅಜ್ಜಿ ಜೀವ. ಒಂದು ವೇಳೆ ಇವತ್ತು ಮದುವೆ ನಡೆಯಲ್ಲ ಅಂದರೆ ಇದಕ್ಕಿಂತ ದೊಡ್ಡ ಅನಾಹುತ ಆಗೋದಂತೂ ನಿಜ. ಇದೆಲ್ಲ ನಂದೇ ತಪ್ಪು. ನನ್ನಿಂದಲೇ ಇಷ್ಟೆಲ್ಲ ತೊಂದರೆ ಆಗ್ತಿರೋದು. ಎಲ್ಲ ಹಾಳು ಮಾಡ್ಬಿಟ್ಟೆ ನಾನು. ಎಲ್ರ ಕನಸನ್ನ ನುಚ್ಚು ನೂರು ಮಾಡ್ಬಿಟ್ಟೆ. ಇಲ್ಲ, ನನ್ನಂತವಳಿಗೆ ಮದುವೆ ಅಲ್ಲ, ಸಾವೇ ಪರಿಹಾರ. ಅಜ್ಜಿ, ಇದನ್ನ ಸಹಾಯ ಅನ್ಬೇಕು, ಜೀವದಾನ ಅನ್ಬೇಕು, ನನಗೆ ಗೊತ್ತಾಗ್ತಾ ಇಲ್ಲಪ್ಪ. ಆದ್ರೆ ಈ ಋಣ ಮಾತ್ರ ನಾನು ಯಾವತ್ತೂ ತೀರಿಸಕ್ಕಾಗಲ್ಲ. ಅವಾಗ ನಿನ್ ಮೇಲೆ ಸಿಟ್ಟು ಮಾಡ್ಕೊಂಡು ಹಾರಾಡ್ಬಿಟ್ಟೆ, ನಿನ್ನನ್ನು ಹೊಡೆದ್ಬಿಟ್ಟೆ. ದಯವಿಟ್ಟು ನನ್ ಕ್ಷಮಿಸ್ಬಿಡು. ಪ್ಲೀಸ್ ಹೀಗೆಲ್ಲ ಮಾಡಬೇಡಿ, ಹಿಂಸೆ ಆಗುತ್ತೆ. ಅತ್ತೆ, ಇಲ್ಲಿ ಏನ್ ಮಾಡ್ತಿದ್ದೀರಾ? ಪುರೋಹಿತರು ಕೇಳ್ತಿದ್ದಾರೆ, ಟೈಮ್ ಆಗ್ತಾ ಇದೆ, ಇರ್ಲಾ ಹೋಗ್ಲಾ ಅಂತ. ಏನ್ ಹೇಳಿ? ಹಿರೋ ಕೇಳು, ಬಾಕಿ ಉಳಿದ ಶಾಸ್ತ್ರಗಳೆಲ್ಲ ಮಂಟಪದಲ್ಲೇ ನಡಿಬೇಕು, ಅದು ಎಲ್ಲರ ಮುಂದೆ. ಬಾಕಿ ಉಳಿದಿರೋ ಶಾಸ್ತ್ರ ಅಂದ್ರೆ ಏನ್? ಇದೇನಿದು? ನಿತ್ಯ ಕುತ್ತಿಗೆಯಲ್ಲಿ ತಾಳಿ. ಕರ್ಣ, ಆಗ್ಲೇ ತಾಳಿ ಕಟ್ಬಿಟ್ಯಾ? ಯಾವಾಗ? ಎಲ್ಲಿ? ಇಲ್ಲೇ ಕಟ್ಟಿದ್ದಾನೆ. ನನ್ನ ಮೊಮ್ಮಗ ಯಾವತ್ತೂ ನನ್ನ ಮಾತನ್ನ ಮೀರೋಲ್ಲ ಅಂತ ಪ್ರೂವ್ ಮಾಡಿದ್ದಾನೆ. ಕನ್ನಡಿಯ ಬಿಂಬಗಳ ಚೂರು ಕೈ ಜಾರಿದೆ ನೀನು ಕಂಡೆಯ ಮಧ್ಯದಲ್ಲೇ ನಿಂತ ಮಾತೊಂದ ನಾ ನಡೆದ ಹಾದಿ ನೀನಾದರೂ ಒಮ್ಮೆ ಹೇಳೆಯ ಬರಹದ ಪುಟವು ಹರಿದೋಗುತ್ತಿದೆ ವಿರಹದ ಝರಿಯು ಹಾದು
ಭೇಷಣ. ಬೇರೆಯವ್ರ ಕೈಯಲ್ಲಿ ಬಿಲ್ಲಿಟ್ಟು ನಿನಗೆ ಬೇಕಾದ ಗುರಿಗೆ ಬಾಣ ಓಡಿಸ್ತಾ ಇದೆಯಾ? ಮುಂದಿಂದೇನು? ನನ್ನ ಬಗ್ಗೆ ಎಲ್ಲ ಗೊತ್ತಿರುವ ನಿನಗೆ ಎಷ್ಟು ಕುತೂಹಲ ಇದೆ ಅಂದಮೇಲೆ ನಾನು ಒಂದು ಮಾತು ಹೇಳಬೇಕು. ಏನು? ಕಾದು ನೋಡು. ಇದೆಲ್ಲ ಮುಗೀಲಿ, ಅಲ್ಲಿ ಪಕ್ಕದಲ್ಲಿ ಹಾಲ್ ಇದೆಯಲ್ಲ, ಮದುವೆ ಆದ್ಮೇಲೆ ಒಂದ್ ಸಿಗಕ್ ಹೇಳಿ ಜಾಗ ಇದೇನಾ ಕರ್ಣ ಸರ್? ನೀವು ನನ್ಗೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದು ಇಲ್ಲೇನಾ? ಈ ತರದ ಸರ್ಪ್ರೈಸ್, ಈ ತರದ ಉತ್ತರ ನನಗೆ ಬೇಡವಾಗಿತ್ತು ಸರ್. ಇಷ್ಟೆಲ್ಲ ಆಗ್ತಾ ಇರೋದು ನಿನ್ನಿಂದನೇ ಕಡೆ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಈ ಋಣ, ಹೊರೆ, ಉಪಕಾರ, ಈ ಭಾಷಣ ಎಲ್ಲ ನನ್ನ ಹತ್ರ ಬೇಡ. ಫ್ರೆಂಡ್ ಅಲ್ಲ, ಬೀಗುತ್ತಿ. ನಾವು ಗಂಡಿನ ಕಡೆಯವರು.